ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಪೋಟ ಮಿಲ್ಕ್ ಶೇಕ್ನ ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬಹುದು ಅನ್ನೋ ಜ್ಯೂಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನು ಈ ಸಪೋಟ ಮಿಲ್ಕ್ ಶೇಕ್ನ ಮಾಡೋದಕ್ಕೆ ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಮರದಲ್ಲಿ ಒಂದಷ್ಟು ಹಣ್ಣುಗಳಿದ್ದು ಅವನ್ನ ಕಿತ್ತು ಹಣ್ಣಿಗಿಟ್ಟಿದ್ದೆ. ನಾವೇ ಮನೆಯಲ್ಲಿ ಬೆಳೆದು ತಿನ್ನುವಂಥ ಹಣ್ಣಾಗಿರ್ಬೋದು, ತರಕಾರಿ, ಸೊಪ್ಪುಗಳು ತುಂಬ ಆರೋಗ್ಯವಾಗಿರ್ತವೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡಿ ಬೆಳೆದೇ ಇರೋ ಕಾರಣ ಇವೆಲ್ಲವೂ ಕೂಡ ನಮ್ಮ ಹೆಲ್ತ್ಗೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಫೈನಲಿ ನನಗೆ ಇಷ್ಟು ಸಪೋಟ ಹಣ್ಣುಗಳು ಸಿಕ್ತು. ಸಪೋಟ ಹಣ್ಣುಗಳನ್ನ ಹಣ್ಣಿಗಿಡೋಕ್ಕಿಂತ ಮುಂಚೆನೇ ನಾವು ನೀರಲ್ಲಿ ನೀಟಾಗಿ ತೊಳೆದು ಇಡಬೇಕು. ಯಾಕೆ ಈ ರೀತಿ ಮಾಡಬೇಕು ಅಂತಂದರೆ, ಹಣ್ಣಾದಮೇಲೆ ನಾವು ನೀಟಾಗಿ ವಾಶ್ ಮಾಡೋಕೆ ಹೋದಾಗ ಅದು ಓವರ್ ರೈಪ್ ಆಗಿರೋದ್ರಿಂದ ಸಮ್ಟೈಮ್ಸ್ ಅದು ಹಾಳಾಗಬಹುದು. ಹಾಗಾಗಿ ಹಣ್ಣಿಗಿಡೋಕ್ಕಿಂತ ಮುಂಚೆನೇ ನೀಟಾಗಿ ಅದರ ಔಟರ್ ಲೇಯರ್ನೆಲ್ಲ ತೊಳೆದು ಹಣ್ಣಿಗಿಡೋದ್ರಿಂದ ನಮಗೆ ಉತ್ತಮ ಬೆನಿಫಿಟ್ಸ್ ಸಿಗ್ತಾ ಹೋಗುತ್ತೆ. ಸೊ ಸಪೋಟ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಾನು 2 ಚೆನ್ನಾಗಿ ಹಣ್ಣಾಗಿರುವಂತಹ ಸಪೋಟ ಹಣ್ಣುಗಳನ್ನ ತಗೊಂಡಿದ್ದೀನಿ. ಮತ್ತು 2 ಸ್ಪೂನು ಶುಗರು, ಮತ್ತು ಕಾಯಿಸಿ ಆರಿಸಿರೋಂತಹ ಹಾಲು, ಅದು ಚಿಲ್ಡ್ ಮಿಲ್ಕ್ ಆದರೂ ಓಕೆ. ಸೊ ನಾನು ಚೆನ್ನಾಗಿ ಹಣ್ಣಾಗಿರೋಂತಹ 2 ಸಪೋಟನ ಸಿಪ್ಪೆನ ತೆಗೆದು ಹಾಕಿದ್ದೀನಿ. ಮತ್ತು 2 ಸ್ಪೂನು ಶುಗರ್ ಆ್ಯಡ್ ಮಾಡಿದ್ದೀನಿ. ಮತ್ತು 1 ಕಪ್ಪು ಕಾಯಿಸಿ ಆರಿಸಿರೋಂತಹ ಹಾಲು. ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಬ್ಲೆಂಡ್ ಮಾಡಬೇಕಾಗುತ್ತೆ. ಸೊ ಮನೆಯಲ್ಲೇ ನಾವು ನಿಮಗೆ ಬೇಕು ಅಂದರೆ ತಂಪಾಗಿರಲಿ ಅಂತ ಐಸ್ ಕ್ಯೂಬ್ ಕೂಡ ಹಾಕೋಬಹುದು. ಜ್ಯೂಸ್ನ ಒಂದು 3 to 4 ಸೆಕೆಂಡ್ಸ್ ನೀಟಾಗಿ ಬ್ಲೆಂಡ್ ಮಾಡಿದರೆ ಸಾಕು. ಸೊ ಜ್ಯೂಸ್ ಇವಾಗ ರೆಡಿ ಆಗಿದೆ. ಸೊ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದಿಸ್ ಈಸ್ ದ ಫೈನಲ್ ಲುಕ್. ಸಪೋಟ ಮಿಲ್ಕ್ ಶೇಕ್ ಈಸ್ ರೆಡಿ ಟು ಡ್ರಿಂಕ್. ಟೆಕ್ಸ್ಚರ್ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ.